ನಮಸ್ಕಾರ. ಸ್ಮಾರ್ಟ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಂಗನಾಥ್. ಇವತ್ತಿನ ಪ್ರೈಮ್ ಸೆಗ್ಮೆಂಟ್ ಅನ್ನ ಒಂದು ನ್ಯಾಷನಲ್ ಅಪ್ಡೇಟ್ ಮೂಲಕ ಆರಂಭ ಮಾಡ್ತಾ ಇದ್ದೀನಿ. 2025 ನವೆಂಬರ್ 10 ಸಂಜೆ 7 ಗಂಟೆಗೆ ಸರಿಯಾಗಿ ಹೊತ್ತು ಮುಳುಗುತ್ತಿರುವಂತಹ ಹೊತ್ತಲ್ಲಿ, ಎಲ್ಲವೂ ತಂಪಾಗಿದ್ದ ಸಮಯದಲ್ಲಿ ಐತಿಹಾಸಿಕ ದೆಹಲಿಯ ಕೆಂಪು ಕೋಟೆಯ ಬಳಿ ಒಂದು ಕಾರ್ ಸ್ಫೋಟ ಸಂಭವಿಸಿತ್ತು. ಆ ವಿಚಾರವಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನ್ನ 38ನೇ ವರದಿಯನ್ನ ಇವತ್ತು ಸಲ್ಲಿಕೆ ಮಾಡಿದೆ. ಆ ಘಟನೆಯಲ್ಲಿ 11 ಮಂದಿ ಮೃತಪಟ್ಟಿದ್ರು, 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಒಂದು ವರದಿಯನ್ನ ಪ್ರಕಟಿಸಿದೆ. ಆ ವರದಿಯಲ್ಲಿ ಈ ಭಯೋತ್ಪಾದಕ ದಾಳಿಯ ಹಿಂದೆ ಅಲ್ ಖೈದಾ ಇನ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಭಯೋತ್ಪಾದಕ ಸಂಘಟನೆ ಸಂಚು ರೂಪಿಸಿದೆ. ಈ ಭಯೋತ್ಪಾದಕ ದಾಳಿ ಹಿಂದೆ ಇರುವಂತದ್ದು AQIS ಅಲ್ ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಭಯೋತ್ಪಾದಕ ಸಂಘಟನೆ ಈ ದಾಳಿಯ ಹಿಂದಿರುವಂತಹ ಕಿಂಗ್ ಪಿನ್ ಎನ್ನುವಂಥದ್ದನ್ನ ಹೇಳಿರುವಂತಹದ್ದು. ಅದರ ಜೊತೆಗೆ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿರೋದೇನು ಅಂತಂದ್ರೆ, ಅಲ್ ಖೈದಾ ಹಾಗೂ ಇಸ್ಲಾಮಿಕ್ ಸ್ಟೇಟ್ ಸಂಘಟನೆಗಳು ಹಲವು ವರ್ಷಗಳಿಂದ ರಾಸಾಯನಿಕ ಮತ್ತು ಜೈವಿಕ ಆಯುಧಗಳನ್ನ ಅಭಿವೃದ್ಧಿಪಡಿಸುವಲ್ಲಿ ಯತ್ನಿಸ್ತಾ ಇದ್ದಾವೆ. ಕೆಮಿಕಲ್ ಅಂಡ್ ಬಯೋಲಾಜಿಕಲ್ ವೆಪನ್ಸ್. ಈ ಘಟನೆ ಸಂಭವಿಸ್ತಲ್ಲ, ಈ ಘಟನೆ ಸಂಭವಿಸಿದ ನಂತರ ಕೆಲವರ ಹೇಳಿಕೆಗಳನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಕೆಲವರು ಕೊಟ್ಟಂತ ಹೇಳಿಕೆಗಳನ್ನ ಮಾಧ್ಯಮಗಳ ಮುಂದೆ ಅಥವಾ ಬಹಿರಂಗವಾಗಿ ಹಲವರು ಕೊಟ್ಟಂತಹ ಹೇಳಿಕೆಯನ್ನ ಗಮನಿಸಿದ್ರೆ ಇವರ ಥಿಂಕಿಂಗ್ ಲೆವೆಲ್ಲು, ಇವರ ಆಲೋಚನಾ ಕ್ರಮ ಹೇಗಿದೆ ಎನ್ನುವಂಥದ್ದು ಬಹಳ ಆಶ್ಚರ್ಯವನ್ನ ತಂದಿತ್ತು. ಮಾತಾಡ್ರ ಯಾವನಾದ್ರೂ ಒಬ್ಬನಾದ್ರೂ ಈಗ ಈ ಸ್ಪಷ್ಟನೆ ಏನ್ ಕೊಟ್ಟಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ. ಹೊರಗೆ ಬಂದು ಒಬ್ಬನ್ ಮಾತಾಡಿ ನೋಡೋಣ. ಭಯೋತ್ಪಾದನೆಗೂ ಧರ್ಮಕ್ಕೂ ಲಿಂಕ್ ಮಾಡಬೇಡಿ, ಭಯೋತ್ಪಾದನೆಗೂ ಧರ್ಮಕ್ಕೂ ಕನೆಕ್ಟ್ ಮಾಡಬೇಡಿ, ಯಾವುದೇ ಒಂದು ಸಮುದಾಯಕ್ಕೋ ಅಥವಾ ಭಯೋತ್ಪಾದನೆಗೋ ಕನೆಕ್ಟ್ ಮಾಡಿ ಮಾತನಾಡಬೇಡಿ, ಭಯೋತ್ಪಾದನೆ ಮತ್ತು ಧರ್ಮದ ಮುಖವಾಡದ ವಿಚಾರವಾಗಿ ಮಾತನಾಡಬೇಡಿ ಎನ್ನುವಂತಹ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದೀರಲ್ವಾ. ಬಂದು ಮಾತನಾಡಿ ಯಾವನಾದ್ರೂ ಈಗ ಬಹಳ ಸ್ಪಷ್ಟವಾಗಿ ಹೇಳಿರುವಂತಹದ್ದು ಇಲ್ಲಿ. ಈ ರೀತಿಯಾದಂತಹ ಘಟನೆಗಳು, ಪ್ರಕರಣಗಳು ಸಂಬಂಧಿಸಿದಂತಹ ಹಲವು ಬಾರಿ ಒಂದು ಸಮುದಾಯದ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಆ ವಿಚಾರವಾಗಿ ಅನೇಕರು ಮಾತನಾಡ್ತೀರಿ. ಯಾರನ್ನೋ ಮೆಚ್ಚಿಸ್ಲಿಕ್ಕೋ ಅಥವಾ ಓಲೈಕೆ ಮಾಡ್ಲಿಕ್ಕೋ ಮಾತನಾಡ್ತಿರಲ್ವಾ. ಹೊರಗೆ ಬಂದು ಒಬ್ಬನ್ ಮಾತನಾಡಿ ನೋಡೋಣ ಇದ್ರ ಬಗ್ಗೆ. ದೇಶ ಮೊದಲು ಎನ್ನುವಂತಹ ಮನಸ್ಥಿತಿಗೆ ಎಲ್ಲಿವರೆಗೂ ನಾವು ಬರಲ್ಲೋ ಅಲ್ಲಿವರೆಗೂ ಇಂತಹ ಆಗೋದ್ ಬೇಡ. ನಾನು ಹೇಳ್ತಿರೋದು ದೇಶದಲ್ಲಿ ಆಗೋದ್ ಬೇಡ, ಶಾಂತಿ ಸೌಹಾರ್ದತೆ ನೆಲೆಯೂರ್ಲಿ. ಬಟ್ ಎಲ್ಲಿವರೆಗೂ ನಮ್ಮ ಇಂತಹ ಕ್ರೂರ ಮನಸ್ಥಿತಿಯಿಂದ ಬದಲಾಗಲ್ವೋ ಅಲ್ಲಿವರೆಗೂ ಇಂತಹ ಚಟುವಟಿಕೆಗಳಿಗೆ ಒಂದು ಫುಲ್ ಸ್ಟಾಪ್ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಈ ಮಾತುಗಳನ್ನ ಹೇಳುತ್ತಿರುವುದರಿಂದ ಹಲವರಿಗೆ ನಾನು ಕೆಟ್ಟವನಾಗಿಯೂ ಅಥವಾ ಬೇರೆ ಇನ್ಯಾವುದೋ ರೂಪದಲ್ಲಿಯೋ ಕಾಣಬಹುದು. ಐ ನೆವರ್ ಬಾದರ್ ಅಬೌಟ್ ದಟ್ ಕೈಂಡ್ ಆಫ್ ಥಿಂಗ್ಸ್. ನನ್ನ ನಿಲುವುಗಳಲ್ಲಿ ಕ್ಲಾರಿಟಿ ಇದೆ. ಸೊ ಏನಿದು ಅಲ್ ಖೈದಾ ಇನ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಅನ್ನೋದನ್ನ ನೋಡೋದಾದ್ರೆ, ಇದು ಒಂದು ಭಯೋತ್ಪಾದಕ ಸಂಘಟನೆ. ನಾನು ಯಥಾವತ್ ಹೇಳ್ತೀನಿ, ತುಂಬಾ ಡ್ರ್ಯಾಗ್ ಮಾಡ್ಲಿಕ್ಕೆ ಹೋಗಲ್ಲ. ಸಮಯ ಆಗಿರೋ ಕಾರಣ ನಾನು ತುಂಬಾ ಇದನ್ನ ಡ್ರ್ಯಾಗ್ ಮಾಡ್ಲಿಕ್ಕೆ ಹೋಗಲ್ಲ. ಈ ಭಯೋತ್ಪಾದನೆ ಸಂಘಟನೆ ಏನಿದೆ, ಈ ಸಂಘಟನೆ ಭಾರತ ಮತ್ತು ಭಾರತದ ಇತರ ಭಾಗಗಳಲ್ಲಿ ಮತ್ತು ಭಾರತದ ಉಪಖಂಡಗಳಲ್ಲಿ ತನ್ನ ಭಯೋತ್ಪಾದನೆಯ ಜಾಲವನ್ನ ವಿಸ್ತರಣೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ ಎನ್ನುವಂತಹದ್ದು. ಹೊಸ UNSC ವರದಿಯ ಪ್ರಕಾರ IQS ತನ್ನ ಕಾರ್ಯವೈಖರಿಯನ್ನ ದೊಡ್ಡ ಮತ್ತು ಕೇಂದ್ರೀಕೃತ ಸಂಘಟನೆಯ ಮಾದರಿಯಲ್ಲಿ ಸಣ್ಣ ಮತ್ತು ವಿಕೇಂದ್ರೀಕೃತ ಸೆಲ್ಗಳತ್ತ ಬದಲಾಯಿಸಿಕೊಂಡಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಲಾಗಿದೆ. ಹಣಕಾಸು ಮತ್ತು ಲಾಜಿಸ್ಟಿಕ್ ಜಾಲವನ್ನ ನಿರ್ಮಿಸಿಕೊಳ್ಳುವ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ ಎನ್ನುವಂತಹದನ್ನ ವರದಿ ಸೂಚಿಸಿದೆ.
ಇದು ಯಾಕೆ ಈ ವಿಚಾರ ಮಹತ್ವ ಪಡ್ಕೊಳ್ಳುತ್ತೆ ಅನ್ನೋದಾದ್ರೆ, ಇದುವರೆಗೆ ಕೆಂಪು ಕೋಟೆ ಸ್ಫೋಟ ಪ್ರಕರಣದ ತನಿಖೆಯಲ್ಲಿ ಹಲವು ಶಂಕೆಗಳು, ಹಲವು ಬಂಧನಗಳು ಮತ್ತು ಭಯೋತ್ಪಾದಕ ಜಾಲದ ಕುರಿತು ತನಿಖೆಗಳು ನಡೆದಿದ್ದವು. ಆದರೆ ಇದೀಗ UNSC ಮೇಲ್ವಿಚಾರಣಾ ವರದಿಯಲ್ಲಿ IQIS ಹೆಸರೇ ಅಧಿಕೃತವಾಗಿ ಉಲ್ಲೇಖವಾಗಿರುವುದು ಪ್ರಕರಣದ ಅಂತಾರಾಷ್ಟ್ರೀಯ ಆಯಾಮವನ್ನ ಮತ್ತಷ್ಟು ಗಂಭೀರಗೊಳಿಸಿದೆ. ನಾನು ಅದಕ್ಕೆ ಹೇಳಿದ್ದು, ದಯವಿಟ್ಟು ದೇಶ ಮೊದಲು ಅನ್ನುವಂತಹ ಮನಸ್ಥಿತಿಗೆ ಬರಬೇಕು. ನಾವು ಯಾರನ್ನು ಮೆಚ್ಚಿಸ್ಲಿಕ್ಕೆ ಮಾತನಾಡುವಂಥದ್ದಲ್ಲ. ಇನ್ನು ವರದಿಯಲ್ಲಿ ಏನಿದೆ ಎನ್ನುವಂಥದ್ದನ್ನ ಯಥಾವತ್ತ ಹೇಳಿಬಿಡ್ತೀನಿ. ಅದಾದ ನಂತರ ಮತ್ತಷ್ಟು ಸುದ್ದಿಗಳ ವಿಶ್ಲೇಷಣೆ. ವರದಿಯಲ್ಲಿರುವಂಥದ್ದು, IQS ಸಣ್ಣ ಸಣ್ಣ ತಂಡಗಳಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದು ಪ್ರಾದೇಶಿಕ ಭಯೋತ್ಪಾದಕ ಗುಂಪಾಗಿ ಬೆಳೀತಾ ಇದೆ. ಭಾರತೀಯ ಉಪಖಂಡದಲ್ಲಿ ಹಣಕಾಸು ಹಾಗೂ ಲಾಜಿಸ್ಟಿಕ್ ನೆಟ್ವರ್ಕ್ ಬಲಪಡಿಸಿಕೊಳ್ಳುತ್ತಿದೆ. ಈ ಉಗ್ರ ಸಂಘಟನೆಯು ಬಾಂಗ್ಲಾದೇಶದ ತನ್ನ ಹೊಸ ಜಾಲ ಹಾಗೂ ನೆಲೆಗಳನ್ನು ಸ್ಥಾಪಿಸಲು ನಿರಂತರವಾಗಿ ಯತ್ನಿಸ್ತಾ ಇದೆ. ಕ್ಲಿಯರ್ ಆಗಿ ಇನ್ನೊಂದ್ಸಲ ಹೇಳ್ತೀನಿ, ಈ ಉಗ್ರ ಸಂಘಟನೆಯು ಬಾಂಗ್ಲಾದೇಶದ ತನ್ನ ಹೊಸ ಜಾಲ ಹಾಗೂ ನೆಲೆಗಳನ್ನು ಸ್ಥಾಪಿಸಲು ನಿರಂತರವಾಗಿ ಯತ್ನಿಸ್ತಾ ಇದೆ. ಈ ಹಿಂದೆ UN ಸದಸ್ಯ ರಾಷ್ಟ್ರ ನವೆಂಬರ್ ಸ್ಫೋಟದ ಹಿಂದೆ ಜೈಷ್ ಎ ಮೊಹಮ್ಮದ್ ಪಾತ್ರವಿದೆ ಎಂದು ಹೇಳಿತ್ತು. ಆದರೆ ಇದೀಗ ವಿಶ್ವಸಂಸ್ಥೆ ತನ್ನ 38ನೇ ವರದಿಯಲ್ಲಿ ಈ ದಾಳಿಯನ್ನು ಅಧಿಕೃತವಾಗಿ IQIS ನಡೆಸಿರುವುದಾಗಿ ಆರೋಪಿಸಿದೆ. ಅಲ್ ಖೈದಾ ಹಾಗೂ ಇಸ್ಲಾಮಿಕ್ ಸ್ಟೇಟ್ ಸಂಘಟನೆಗಳು ಹಲವು ವರ್ಷಗಳಿಂದ ರಾಸಾಯನಿಕ ಮತ್ತು ಜೈವಿಕ ಆಯುಧಗಳನ್ನು ಅಭಿವೃದ್ಧಿಪಡಿಸಲು ಯತ್ನಿಸ್ತಾ ಇದ್ದಾವೆ. ಇತ್ತೀಚೆಗೆ ಐಸಿಸ್ ಪ್ರಕಟಿಸಿದ ಆನ್ಲೈನ್ ಮ್ಯಾಗಜಿನ್ ಇನ್ವೇಡ್ನಲ್ಲಿ ಸನೈಡ್ ಹಾಗೂ ಬೊಟೋಲಿನಮ್ ಟಾಕ್ಸಿನ್ ಅಂತಹ ಅಪಾಯಕಾರಿ ವಿಷಕಾರಿ ರಾಸಾಯನಿಕಗಳನ್ನು ತಯಾರಿಸುವ ಸೂಚನೆಗಳನ್ನು ಹಂಚಿಕೊಳ್ಳಲಾಗಿದೆ. ಐಸಿಸ್ಕೆ ಸಂಘಟನೆಯು ರೈಸಿನ್ ವಿಷ ತಯಾರಿಕೆಯ ಮಾರ್ಗದರ್ಶಿಯನ್ನು ಹರಡುತ್ತಿದೆ ಎಂದು UNSC ವರದಿ ಎಚ್ಚರಿಸಿದೆ. ಯಾಕೆ ಈ ಎಲ್ಲ ವಿಚಾರಗಳು ಅಂದರೆ, ಒತ್ತಿ ಹೇಳುವುದೇನು ಅಂತಂದ್ರೆ, ನಮ್ಮಲ್ಲೇ ಇದ್ದುಕೊಂಡು ನಮ್ಮಲ್ಲೇ ಈ ದೇಶದ ಅನ್ನ, ಈ ದೇಶದ ಗಾಳಿ, ಈ ದೇಶದ ನೀರು ಕುಡ್ಕೊಂಡು ಯಾವುದೋ ಒಂದು ಭಯೋತ್ಪಾದಕ ಸಂಘಟನೆಯ ಜಾಲದಲ್ಲಿ ಸೇರ್ಕೊಳ್ಳೋದು. ಉಮರ್ ನಬಿ, ಈ ಭಯೋತ್ಪಾದನೆಯ ಉಗ್ರ ಉಮರ್ ನಬಿ ಅದೇ ಕಾರ್ ಸ್ಫೋಟದಲ್ಲಿ ಸಾವನ್ನಪ್ಪಿದ್ದಂಥದ್ದು. ಇದು ಕೇವಲ ಒಂದು ಬಾಂಬ್ ಸ್ಫೋಟ ಅಂತ ನೋಡಬಾರ್ದು. ನಾವು ಒಂದು ದೇಶದ ಸಾರ್ವಭೌಮತ್ವದ ಮೇಲಿನ ದಾಳಿ ಅಂತ ನೋಡಬೇಕು. ಆಗ ಮಾತ್ರ ದೇಶ ಮೊದಲು ಎನ್ನುವಂತಹ ಮನಸ್ಥಿತಿಗೆ ಬರಲಿಕ್ಕೆ ಸಾಧ್ಯ. ಯಾವ ಧರ್ಮದ ಹೆಸರಿನಲ್ಲಿ ನಡೆದರೂ ಕೂಡ ಜನರನ್ನ ಕೊಲ್ಲುವುದು ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಲು ಪ್ರಯತ್ನಿಸುವುದು ಭಯೋತ್ಪಾದನೆಯೇ. ನಾನು ವೆರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದು ಯಾವ ಧರ್ಮದಲ್ಲಿ ನಡೆದರೂ ಕೂಡ ಜನರನ್ನ ಕೊಲ್ಲುವುದು ಅಥವಾ ಪ್ರಜಾಪ್ರಭುತ್ವವನ್ನು ಉರುಳಿಸಲು ಯತ್ನಿಸುವುದು ಅದು ಭಯೋತ್ಪಾದನೆ ಅಂತಾನೆ ಕನ್ಸಿಡರ್ ಆಗುತ್ತೆ. ಇಲ್ಲಿ ಸಾಮಾನ್ಯ ಸಮುದಾಯದ ಜನರನ್ನ ಆರೋಪಿಗಳೊಂದಿಗೆ ಯಾವ ಕಾರಣಕ್ಕೂ ಸಮೀಕರಿಸಬಾರದು ಎನ್ನುವಂಥದ್ದು ನನಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ಒಂದು ಕಾವೇರಿ ನೀರು ಹಂಚಿಕೆಯ ಅಪ್ಡೇಟ್. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12 ಕ್ಯೂಸೆಕ್ ನಂತೆ ನೀರು ಹರಿಸಬೇಕು ಎನ್ನುವಂತಹ ಸೂಚನೆ ಏನಿತ್ತು, ಆ ಸೂಚನೆಗೆ ಸಂಬಂಧಿಸಿದಂತೆ ಇವತ್ತು ರಾಜ್ಯ ಸರ್ಕಾರ ನೀರು ಹರಿಸಲು ಸಾಧ್ಯವಿಲ್ಲ ಎನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹದ್ದು. ಬಹುಶಃ ಸೂಪರ್ ಎಲ್ನಿನೋ ಕಾರಣದಿಂದಾಗಿ ರಾಜ್ಯದಲ್ಲಿ ಮಳೆಯ ಕೊರತೆ ಉಂಟಾಗಿದೆ. ಬಹಳ ಸಂಕಷ್ಟದಲ್ಲಿ ಇದ್ದೀವಿ. ಡ್ರಾಟ್ ಇದೆ, ಬರಗಾಲದ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಈ ವಾರದಲ್ಲಿ ದೇವರ ದಯೆಯಿಂದ ಒಂದಷ್ಟು ಮಳೆ ಆಗಿದೆ, ಹೇಗೋ ಉಸಿರಾಡ್ತೀವಿ ಎನ್ನುವಂತಹ ಒಂದು ನಂಬಿಕೆ ಇದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ರಾಜ್ಯ ಸರ್ಕಾರ ಒಂದು ಆಕ್ಷೇಪಣೆಯನ್ನ, ಒಂದು ಪ್ರತಿಕ್ರಿಯೆಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ. ಇವತ್ತು ಬಂದ್ಗೆ ಕರೆ ಕೊಡಲಾಗಿತ್ತು, ಬಟ್ ಏನು ತೀರಾ ದೊಡ್ಡ ಮಟ್ಟದಲ್ಲಿ ಬಂದ್ ಆಗಿಲ್ಲ. ಜನರ ಬೆಂಬಲ ಕೂಡ ಕೆಲವು ಕಡೆ ಸಿಕ್ಕಿದೆ, ಕೆಲವು ಕಡೆ ಸಿಕ್ಕಿಲ್ಲ. ಅದಾದ ನಂತರ ಸಂಘಟನೆಗಳು ಬಂದನ್ನು ವಾಪಸ್ ತೆಗೆದುಕೊಂಡು ಆ ಸಂಘಟನೆಗಳಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ರಾಜ್ಯದಲ್ಲಿ ಮುಂಗಾರು ಅಧಿವೇಶನ ಆರಂಭ ಆಗಿದೆ. ಇದೊಂದು ಸುದ್ದಿ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ.
ರಾಜ್ಯದಲ್ಲಿ ಮುಂಗಾರು ಅಧಿವೇಶನ ಆರಂಭ ಆಗಿದೆ ಇವತ್ತಿನಿಂದ. ಡಿ ಕೆ ಶಿವಕುಮಾರ್ ಅವರು ಬೆಳಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಕೈ ಕುಲುಕಿದ್ರು. ಅದಾದ ನಂತರ ನಾನು ನಿನ್ನೆ ಹೇಳಿದಂತೆ ಇವತ್ತು ಸದನದಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪವನ್ನ ಸೂಚಿಸಲಾಯಿತು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ ಪತ್ನಿ ಚೆನ್ನಮ್ಮ ದೇವೇಗೌಡ ಅವರಿಗೆ ಹಾಗೂ ದಿವಂಗತ ಮಾಜಿ ಸಚಿವ ದಿವಂಗತ ಡಿ ಸುಧಾಕರ್ ಅವರಿಗೂ ಕೂಡ ಸಂತಾಪವನ್ನ ಸಲ್ಲಿಸಲಾಯಿತು. ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಸಂದರ್ಭದಲ್ಲಿ ಹೇಳಿದ್ರು, ಸುಧಾಕರ್ ನನಗೇನು ಹೇಳ್ತಾ ಇದ್ರು ಅಂತಂದ್ರೆ, ನಿನ್ನ ಸಂಪುಟದಲ್ಲಿ ನಾನು ಮಂತ್ರಿ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ಮಂತ್ರಿ ಆಗದಿದ್ರೂ ಚಿಂತೆ ಇಲ್ಲ, ನಿನ್ನನ್ನು ಮುಖ್ಯಮಂತ್ರಿಯ ಕುರ್ಚಿಯಲ್ಲಿ ನೋಡಲಿಕ್ಕೆ ನನಗೆ ಆಸೆ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಸ್ನೇಹಿತನ ಈ ಮಾತುಗಳನ್ನು ಇವತ್ತು ಸದನದಲ್ಲಿ ಉಲ್ಲೇಖಿಸಿದರು. ಇನ್ನು ಇವತ್ತು ಟಿ ಬಿ ಜಯಚಂದ್ರ ಅವರು ಹಂಗಾಮಿ ಸಭಾಧ್ಯಕ್ಷರಾಗಿ ಸದನವನ್ನ ನಡೆಸಿದಂಥದ್ದು. ನಾಳೆ ಆಗಸ್ಟ್ 14ರಂದು ಚುನಾವಣೆ ನಡೆಯುತ್ತೆ ಸಭಾಪತಿ ಮತ್ತು ಸ್ಪೀಕರ್ ಸ್ಥಾನಕ್ಕೆ. ನಾನು ಇನ್ನೇನೆ ಹೇಳಿದೆ, GS ಪಾಟೀಲ್ ಮತ್ತು ಸಲೀಂ ಅಹಮದ್ ಅವರ ಹೆಸರು ಓಡಾಡ್ತಾ ಇದೆ. ಇನ್ನು ಉಪಸಭಾಪತಿ ವಿಚಾರವಾಗಿ ಉಮಾಶ್ರೀ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿದೆ. ಇನ್ನು ವಿಪಕ್ಷಗಳ ತಂತ್ರ ಅಂದ್ರೆ JDS BJP ಅವರು ಸದನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಏನೋ ತಂತ್ರವನ್ನ ಹುಡ್ತಾ ಇದ್ದಾವಂತಪ್ಪ. ತಂತ್ರಗಾರಿಕೆ ಅವೆಲ್ಲ BJP ತಂತ್ರ ಅಂದ್ರೆ ನಾನು ರಾಜ್ಯದಲ್ಲಿ ಮಾತನಾಡ್ತಿರೋದು, ದೇಶದಲ್ಲ. ನಾವೆಲ್ಲ BJP ತಂತ್ರ ಅಂದ್ರೆ ಅದು ಹೆಂಗೆ ಅಂತಂದ್ರೆ ಚಕ್ರವ್ಯೂಹ ಇದ್ದಾಗೆ. ಅವರು ತಂತ್ರವನ್ನ ಹೆಣೆದಿದ್ದಾರೆ ಅಂತಂದ್ರೆ ವಿರೋಧ ಆಪೋಸಿಟ್ ಇದ್ದಂಥವರು ಅವರ ಎದುರಿಗಿರುವಂಥವರಿಗೆ ಅದನ್ನು ಭೇದಿಸಿ ಹೊರಬರ್ಲಿಕ್ಕೆ ಬಹಳ ಕಷ್ಟ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ನೋಡ್ತಾ ಇದ್ದೀವಿ, ಅಂಥದ್ದೇ ತಂತ್ರಗಳನ್ನ ಹೆಣೆದಿದ್ದಾರಂತೆ. ಬಿ ನಾಗೇಂದ್ರರವರನ್ನ ಮತ್ತೆ ಆರೋಪ ಎದುರಿಸ್ತಾ ಇದ್ದಾರೆ, ಅಕ್ರಮ ಹಣ ವರ್ಗಾವಣೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ. ಆ ವಿಚಾರವಾಗಿ ಸಂಬಂಧಿಸಿದಂತೆ ಮತ್ತೆ ಅವರನ್ನ ಸಂಪುಟಕ್ಕೆ ಮರಳಿ ತೆಗೆದುಕೊಂಡಿರುವ ವಿಚಾರವಾಗಿ ವಿರೋಧ ಮಾಡಲಿಕ್ಕೆ ಸದನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಸಜ್ಜಾಗಿದೆಯಂತೆ. ಅದರ ಜೊತೆಗೆ ಬಿಡದಿಯ ಟೌನ್ಶಿಪ್ ಚರ್ಚೆ ಸುಮಾರು ದಿನಗಳಿಂದ ನಡೀತಾ ಇದೆ. ಆ ಟೌನ್ಶಿಪ್ ವಿಚಾರವಾಗಿ JDS ಮತ್ತು BJP ಪಾದಯಾತ್ರೆ ಮಾಡಿದ್ವು. ಅದರ ಜೊತೆಗೆ ಸದನದಲ್ಲೂ ಕೂಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಮತ್ತು ಇದರ ವಿಚಾರವಾಗಿ ಚರ್ಚೆ ಮಾಡುವಂತಹ ಕಾರ್ಯ ಸಿದ್ಧತೆಯನ್ನ ರೂಪಿಸಿಕೊಂಡಿದ್ದಾವೆ ಎನ್ನಲಾಗ್ತಾ ಇದೆ. ಕರ್ನಾಟಕದಲ್ಲಿ BJPಯ ಪರಿಸ್ಥಿತಿ ಕಳೆದ 3 ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಇದೇನು ಹೊಸದಲ್ಲ. ನಾನು ದೇಶದಲ್ಲಿ ಮಾತನಾಡ್ತಾ ಇಲ್ಲ, ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದೀನಿ. ಒಂದೇ ಒಂದು ಪ್ರಕರಣವನ್ನ ಲಾಜಿಕಲ್ ಎಂಡಿಗೆ ತಂದಿಲ್ಲ ಅಂತ ನಾನು ಮೊನ್ನೆ ಮಾತನಾಡ್ತಾ ಇದ್ದೆ. ಈ ಸದನ ನಡೆಯುವಂತಹ ರೀತಿಯೇ ಬೇರೆ. ಹಿಂದೆ ನಡೆದಂತಹ ಸದನದ ರೀತಿಯನ್ನೆಲ್ಲ ನೋಡಿದ್ರೆ ಮೈಲಿರ ರೋಮ ನೆಟ್ಟಗಾಗುತ್ತೆ. ಅಂತಹ ಚರ್ಚೆಗಳು, ಅಂತಹ ವಿಚಾರಗಳು ಚರ್ಚೆ ಆಗ್ತಾ ಇದ್ವು. ಬಟ್ ಇವತ್ತು ಯಾವುದು ಬೇಕಿಲ್ಲ. MLAಗಳು ಮಂತ್ರಿಗಳು ಸ್ಟಡಿ ಮಾಡಲ್ಲ. ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಟ್ಕೊಂಡು, ಅಂಕಿ ಅಂಶಗಳನ್ನು ಇಟ್ಕೊಂಡು ಮಾತನಾಡೋರು ಒಬ್ಬರೋ ಇಬ್ಬರೋ, ಬೆರಳೆಣಿಕೆ ಎಷ್ಟು ಜನ. ಹಾಗಾಗಿ ಸದನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಇದು ಮೊದಲ ಅಧಿವೇಶನ. ಅದು ಹೇಗೆ ನಡೆಯುತ್ತೆ ಅನ್ನೋ ನೋಡೋಣ. ಇವತ್ತು ಆರಂಭ ಆಗಿದೆ, ನಾಳೆ ಚುನಾವಣೆ ನಡೆಯುತ್ತೆ ಸ್ಪೀಕರ್ ಮತ್ತು ಸಭಾಪತಿ ಸ್ಥಾನಗಳಿಗೆ. ಅದರ ಜೊತೆಗೆ ಆಗಸ್ಟ್ 15 ಶನಿವಾರ ಸ್ವತಂತ್ರ ದಿನಾಚರಣೆ ಇದೆ. ಆಗಸ್ಟ್ 16ರಂದು ಭಾನುವಾರ ಸರ್ಕಾರಿ ರಜೆ. ಆಗಸ್ಟ್ 17ರಿಂದ ಸದನದ ಸ್ವರೂಪ, ಸದನದಲ್ಲಿ ನಡೆಯುವಂತಹ ಚರ್ಚೆಗಳ ಸ್ವರೂಪ ತೀವ್ರಗೊಳ್ಳಲಿಕ್ಕಿದೆ ಎನ್ನುವಂತಹ ಒಂದು ನಿರೀಕ್ಷೆ ಇದೆ. ನಾನು ಈಗಾಗಲೇ ಹೇಳಿದ್ದೀನಿ, ಸ್ಟಡಿ ಇಲ್ಲ MLAಗಳದ್ದು ಮಂತ್ರಿಗಳದ್ದು ಅಂತ. ಅದು ಯಾವ ರೀತಿಯಾಗಿ ನಡೆಯುತ್ತೋ, ಕೋಲಾಹಲ ಸೃಷ್ಟಿಯಾಗುತ್ತಾ ಎನ್ನುವಂಥದ್ದನ್ನು ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಅಪ್ಡೇಟ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.